ಜ್ಯೋತಿ ಜ್ಯೋತಿ ಏನವ ಏನುಂತಿ ನಂಗೆ ಸ್ವಲ್ಪ ಅನ್ನ ಸಾರ ಆದ್ರೆ ಸಾಕು. ಅನ್ನ ಸಾರ ಅವು ಎಲ್ಲಿ ಎರಡು ಎಲ್ಲೋದು ಬಂದ್ರೆ ಎಲ್ಲ ಅಡ್ಡಾಡಕ್ ಹೋಗಿದ್ರಿ? ಊಟಕ್ಕೆ ಏನ್ ಮಾಡ್ಬೇಕ ರಾತ್ರಿಗೆ? ಯವ್ವ ನಾನು ನನ್ನ ಫ್ರೆಂಡ್ ಜೊತೆ ಹೋದಾಗ ಗೋಬಿ ತಿಂದು ಬಂದಿದ್ದೆ, ಅದಕ್ಕೆ ನಂಗೆ ಹೊಟ್ಟಿನ ಹಸ್ತಿಲ್ಲ. ಒಂಚೂರು ಅನ್ನ ಸಾರು ಅಷ್ಟೇ ಮಾಡಿ ರಾತ್ರಿಗೆ, ಮತ್ತು ಉಪವಾಸ ಮುಕ್ಕೋಬಾರ್ದಲ್ಲ, ಅದಕ್ಕೆ ಒಂದೀಟ್ ಅನ್ನ ಸಾರು ಮಾಡಿ ಸಾಕು. ನಿಂದಪ್ಪ ನಿನಗೇನ್ ಬೇಕ? ಅನ್ನ ಸಾರು ತಿಂತೀವದಲ್ಲ? ನನಗೂ ಸ್ವಲ್ಪ ಅನ್ನ ಸಾರು ಸಾಕು, ಹೊಟ್ಟಿನ ಹಸ್ತಿಲ್ಲ. ಯಾಕ ಇವತ್ತು ನಾವು ಓದ್ಕೊಳ್ಳೋದೈತಿವ ಏನು ಲೇ ಅಡ್ನಾಡಿ ಮಗದಕ್ಕೆ ಗಂಡ ಅಂದ್ರೆ ಏನು ಕಿಮ್ಮತ್ತಿಲ್ಲ ನಿನಗ? ನಾನು ಒಂದು ಮಾತ್ರ ಕೇಳಿದಿ ಏನು ಮಾಡ್ಬೇಕು ಅಡಿಗೆ ಅಂತೇಳಿ. ತಾತ ಏನ್ ಮಾಡ್ಬೇಕು? ಅನ್ನ ಸಾರು ಮಾಡಂತಾರ ಅವ್ರು 3 ಮಂದಿ ಅನ್ನ ಸಾರು ಮಾಡಾತೀನಿ ನೋಡ್ರಿ. ಒಲ್ಲೆ ನಂಗೆ ರೊಟ್ಟಿ ಬೇಕು. ಏನಂದ್ರಿ? ರೊಟ್ಟಿ ಬೇಕೆ? ತಲಿ ಬರಬರಿ ಐತಿ ನಿಮಗೆ, ತಲಿ ಬರಬರಿ ಐತಿ ನಿಮಗೆ. ರೊಟ್ಟಿ ಮಾಡ್ಬೇಕ? ಅವ್ 3 ಹುಡುಗರು ಅನ್ನ ಸಾರು ತಿಂತಾನೆ ಅಂತ ಹೇಳ್ಯಾರ, ನಿಮಗೆ ರೊಟ್ಟಿ ಬೇಕಾಗೈತನ? ನಾನು ಎಷ್ಟು ಖುಷಿಯಾಗಿದ್ದೆ, ಅನ್ನ ಸಾರು ಮಾಡಿದ್ರ ಇವತ್ತರ ರೊಟ್ಟಿ ಇಲ್ಲ ಅಂತ ಹೇಳಿ. ಇವತ್ತು ನಾನು ಕೂಳು ಕುಚ್ಚಿಸ್ಬೇಕಂತೀರಲ್ಲ ನೀವು. ನಿನ್ನೆ ರಾತ್ರಿ ಎಗ್ಗಳರೆ ಕುಡಿದು ಬಂದು ಹಂದಿ ಬಿದ್ದಂಗಿದ್ದಿ. ರೊಟ್ಟಿ ತಿಂದಿ ನೀನು ರಾತ್ರಿ? ತಂಗಡ ರೊಟ್ಟಿಗೆ 3 ರೊಟ್ಟಿ ರಾತ್ರಿ ಉದುರು ಬೇಳೆ ಪಲ್ಯ ಐತಿ, ಹಚ್ಕೊಂಡು ಮೊಸರು ಹಚ್ಕೊಂಡು ಕಡ್ಲಿ ಚಟ್ನಿ ಹಾಕೊಂಡು ತಿಂದಿ ಉಳಿತಿ. ಇವತ್ತು ಇಲ್ಲ ತಲೆನ ಹೊಡಿತೀನಿ. ಇವತ್ತು ಹಂಚಿಡ ಅಂದೆ ಅಂದ್ರೆ ಒಲಿ ಮ್ಯಾಗ ನೋಡ್, ಮತ್ತೆ ನಿಮ್ಮ ತಲೆ ಮ್ಯಾಗ ರೊಟ್ಟಿ ಮಾಡಿ ಹಾಕ್ಬಿಡ್ತೇನೆ. ಮತ್ತೆ ಏನ ರೊಟ್ಟಿ ಗಿಟ್ಟಿ ಮಾಡೋದಿಲ್ಲ ಇವತ್ತು, ನಾ ಅನ್ನ ಸಾರ ಮಾಡಾಕಿ ಈಗ. ನನಗೊಂದು 2 ರೊಟ್ಟಿ ಮಾಡ್ಕೊಡೋ ತ್ರಾಸ ಅನ್ಲಿ ನಿನಗೆ? ಹೌದು, ಮತ್ತೆ ನಂಗೆ ತ್ರಾಸ ಅಲ್ರಿ. ಮನ್ಯಾಗ ಇಷ್ಟು ಮಂದಿ ಅನ್ನ ಸಾರು ಬೇಕಂದಾಗ ಒಬ್ಬ ಯಾವರ ರೊಟ್ಟಿ ಬೇಕಂದ್ರೆ ಹೊಟ್ಟೆ ಹೆಂಗ್ ಗುರ್ತಿದಂತ ನಿಮ್ಗೆ ಹೆಂಗ್ ಗೊತ್ತೈತಿ? ಅಂದ್ರೂ ತಡ್ಕೊಂಡಿರ್ತೇವೆ ನಾವು. ನಮ್ಮ ತಲೆನ ಹಾಕ್ಬಿಡ್ತಿಲ್ಲ ತಗ. ನಾಗ ಆಗದಲ್ಲ ನೋಡ್ ಮಾಡಾಕ, ಈಗ ಆಗತ್ತೆ. ಮತ್ತೆ ಏನ ರೊಟ್ಟೆ ಪಟ್ಟೆ ಕುಟ್ಟೆ ಚಾಪಾತಿ ಗಿಪಾತಿ ಅಂದ್ರೆ ಮತ್ತೆ ತಲೆನ ಹೊಡಿತೀನಿ. ಮತ್ತೆ ಇದ್ದಿದ್ದಂತೀರಿ ರಾತ್ರಿ ತಂಗಡ ರೊಟ್ಟಿ ಯಾರು ತಿನ್ಬೇಕು? ಅವ್ನ ರಾತ್ರಿ ಎಂತ ಚಲೋ ಬಿಸಿ ರೊಟ್ಟಿ ಮಾಡಿದ್ನಿ, ಪಲ್ಯ ಮಾಡಿದ್ನಿ. ನಾನು ಹುಡುಗರೆಲ್ಲ ಉಂಡು ಮಕ್ಕೊಂಡ್ರೆ ನೀ ಬಂದೆಲ್ಲ ಒಲೆ ಹಾಡ್ಕೊಂತ ತಿಂದೇನ? ಅನ್ನ ಸಾರು ಮಾಡ್ತೇನೆ, ಬೇಕಾದ್ರೆ ತಿಂದ್ರಿ ಬೇಡ ಬಿಡ್ರಿ. ಆತ ತಿಂತೇನ್ ಬಿಡೋ ಮರ, ಏನು ಒದರ್ತಿ? ಹಂಗ ನಾವು ಅದ್ರದ ಯಾವ ನಕ್ಷತ್ರದಾಗ ಹುಟ್ಟಾಳು ಮರ ಐಕಿ ತಮಣೆ ಬರಲ್ಲ ಇಲ್ಲಿ. ಏ ಆಡ್ಕಸ್ವಿ, ಎಷ್ಟೊತ್ತ ಫೋನ್ ನೋಡಕತ್ತಿ? ಎದ್ದು ಬರ್ತೀನ ಏನಂತೆ? ನಿನ್ನ ಮಸಡಿಯಾಗ ನಮ್ಮ ಮದ್ದರಿಲಿ ಎದ್ವಾ ನಿನ್ನ ಕುಕ್ಕನ್ ಬೇಸಿಗೆ ಬಾಡಿತಿಕ್ ಬಾ. ಎಷ್ಟೊತ್ತ ಆತದ ಫೋನ್ ಕಣ್ಣಾಗ ಇಟ್ಕೊಂಡು ಹಂಗ ಸರ್ಸಿದ್ದ ಅದೇನು ಒತ್ತತಾವ ಏನಾತಾಗ ಸುಡಗಾಡ ಫೋನ್ ಅತ್ತಾಗ. ಈ ಮನ್ಯಾಗ ನಾವು ಬೇಕು ಚಲೋ ಆಗಿನ ಎಲ್ಲದಕ್ಕೂ ಕೂಳ್ ಕುಚ್ಚ ಹಾಕೊಂತ ಮಾಡ್ಕೊಂತ ಎದ್ದು ಬರ್ತೀನ. ಹೊಡೆದೋಗಿಲ್ಲ ನನ್ನ ಫೋನ್. ಈ ಸಲ ಖಾಲಿ ಆತಂದ್ರ ಕರೆನ್ಸಿ ಹಾಕ್ಸವ್ವ ಅಂತ ಬಾ, ಭುಜ ತಿಕ್ಕೊಂತ ಅವಾಗ ಐತಿ ನಿನಗೆ ಕೆರಾನ ತಗೋತೀನಿ ನಿನಗ. ಮಗಳ ಒಮ್ಮೆ ಕರೆದ್ರೆ ಕಿವಿ ಕೇತತೆ ಇಲ್ಲ ನಿಂದ? ಫೋನ್ ಇಟ್ಟೈತೋಕಿ ಇಲ್ಲ ನೀನ? ಹ್ಞೂಪ್ಪ ಹೊಂಟೆ. ಯಪ್ಪ ನಂದು ಕೆಲ್ಸದ ಬಂದತಿಪ್ಪ. ಅಂದ್ರ 1 ಲಕ್ಷ ರೂಪಾಯಿ ಕೊಟ್ರ ಅಂದ್ರ ಅದು ಒಂದು ಎಕ್ಸಾಮ್ ಐತಿ, ಅದನ್ನ ಬರದ್ನಿ ಅಂದ್ರೆ ನನ್ನ ಕೆಲಸ ಪಕ್ಕ ಆಕತಿ. ಅದಕ್ಕೆ 1 ಲಕ್ಷ ರೂಪಾಯಿ ಬೇಕಾಗಿತ್ತಪ್ಪ. 1 ಲಕ್ಷಕ್ಕೆ ಎಂತದಲ್ಲ ಎಕ್ಸಾಮ್ ನಿಂದು? ಅಲ್ಲ ಏನು ಕೆಲಸ? ಪಗಾರ ರೇಟು 60,000 ತಿಂಗಳ ಬೀಳ್ತದ ಪೇಮೆಂಟ್. 60,000 ಏನು ನೀ ಕೊಟ್ಟಿದ್ರೊಕ್ಕ ಒಂದು 2 ತಿಂಗಳದಾಗ ಕಡೆಯಲಕತ್ತಪ್ಪ. ಆದ್ರೆ ಇದು ಎಕ್ಸಾಮ್ ಬರೋದ್ರ ಒಳ್ಳೆ ಇದಕ್ಕೆ ಹೋಗಿತ್ತು ನಂದು. ಗೊತ್ತು, 1 ಲಕ್ಷ ರೂಪಾಯಿ ಬೇಕಾಗಿತ್ತು ನನಗೆ. ಅದಕ್ಕೆ ಕೊಡಪ್ಪ. 1 ಲಕ್ಷ ರೂಪಾಯಿ ಎಲ್ಲಿಂದ ತರಲಿ ಅಪ್ಪ ನಾನು? ನಾನು ನಿಮ್ಮ ಅಪ್ಪ ಏನು ಸಾವಿರ ನಾವು ಬಂತ ತಿಳ್ಕೊಂಡೆ ನೀನು? ಅಲ್ಲೇ ನಿಮ್ಮ ಅವನ್ನ ಕೇಳಪ್ಪ. ಗಿರ್ಜಿ ಬಾಯಿ ಲೋಟ, ನಿನ್ನ ಮಗ ಏನೋ ಅಂತ ನೋಡು. ಬಂದೆ ಅನ್ನ ಕಿಡಾತೀನಿ ತಡ್ರಿ. ಈ ಅಕ್ಕಿಗೆ ಇಲ್ಲಡಿಲಿ 2 ಗ್ಲಾಸ್ ಅಕ್ಕಿ ಹಾಕಿನಿ, 4 ಕೊಟೆ ನೀರು ಹಾಕಿ ಉಪ್ಪು ಹಾಕಿ ಕುಕ್ಕರ್ ಬಾಯಿ ಮುಚ್ಚಿ ಒಲಿ ಮ್ಯಾಗಿಡು. ಏನ ಏನಾತ? ನಿನ್ನ ಮಗ ಅದು ಯಾವ್ದ ಪರೀಕ್ಷೆ ಕಟ್ಯಾನಂತ, 1 ಲಕ್ಷ ರೂಪಾಯಿ ಬೇಕಂತ. 60-70 ಸಾವಿರ ರೂಪಾಯಿ ಪಗಾರ ಬರ್ತದಂತ. ಏನು 1 ಲಕ್ಷ ರೂಪಾಯಿ ಎಲ್ಲಿಂದ ತರ್ಬೇಕಲ್ಲ ತಮ್ಮಣ್ಣಿ? ಯವ್ವ ಚಂದಾಗಿ ಪ್ರದೀಪ ಅಂತ ಕರಿಬೇ. ಎಲ್ಲ ಸಣ್ಣರಿದ್ದ ತಮ್ಮಣ್ಣಿ ಅಂತಿದ್ದಿ, ಈಗೂ ತಮ್ಮಣ್ಣಿ ಅಂತಿ. ಎಷ್ಟೋ ಜನ ನನ್ನ ಫ್ರೆಂಡ್ಸ್ ನಕಲಿ ಮಾಡ್ತಾರೆ ಗೊತ್ತಿನ. ಚಂದಾಗಿ ಪ್ರದೀಪ ಅಂತ ಕರಿ. ಆಯ್ತಪ್ಪ, ನಮಗ್ ನೀ ತಮ್ಮಣ್ಣಿನ, ನಿನ್ ಗೆಳೆಯರಿದ್ದಾಗ ಇನ್ನೇನು ಕರಂಗಿಲ್ಲ ಆತ. ಈಗ ಅದು ಬಿಡು, 1 ಲಕ್ಷ ರೂಪಾಯಿ ಬೇಕಲ್ಲ, ಎಲ್ಲಿಂದ ತರ್ಲೇಪ ರೊಕ್ಕನ? ಇನ್ನೇನಾರ ಬಂಗಾರ ಸಾಮಾನನ್ನ ಒತ್ತಿ ಇಡ್ಬೇಕಷ್ಟೇ. ಮೆತ್ತಿಟ್ರ ಬ್ಯಾರೆ ಆದಾಯ ಏನೈತ್ಲ, ದುಡಿ ಮೇರ ಏನೈತಿ ಹೇಳಿ ನಾ ನೋಡೋಣ. ನಿಮ್ಮನ್ನ ಇಲ್ಲಿ ಮಠ ಓದ್ಸಾಕೆ ತುಸಾ ಖರ್ಚಾಗೈತಂತ ಮಾಡಿಯ. 3 ಮಂದಿನ ಓದಿಸ್ಬೇಕಾದ್ರ, ಕಾಲೇಜ್ ಮೆಟ್ಲ ಹತ್ತಿಸ್ಬೇಕಾದ್ರ ಯಪ್ಪ ರಗಡಾಗಿ ಹಿಂದಕ ಮುಂದಕ ಎಲ್ಲೆಲ್ಲಿ ಇಟ್ಟಿದ್ವಿ ಆಸ್ತಿ ಪಾಸ್ತಿ, ಸಣ್ಣ ಪುಟ್ಟ ರೊಕ್ಕ ಇಕ್ಕ ಗುಂಪಾಗಿ ಇಟ್ಟಿದ್ದು ಎಲ್ಲ ರೊಕ್ಕ ಬಳಕೆ ಮಾಡಿ ನಾನು ಗೊತ್ತನ. ನಾಳೆ ಕೆಲ್ಸಕ್ಕೆ ಸೇರಿ ದುಡಿದು ತಂದು ಕೊಟ್ಟು ಸಾಲ ಬಗೆಹರಿಸ್ಕೊಳಕ್ ಬರ್ತೈತಿ. ದುಡ್ದು ಅವಾಗ ನೀವು ಒಂದೇನ ಮನುಷ್ಯರ ಆದ್ರೆ ಸಾಕಲ್ಲ, ಚಂದಾಗಿದ್ರೆ ಸಾಕಲ್ಲ ಅಂತೇಳಿ ನಾವು ಅನ್ಭವಿಸಿದ ಕಷ್ಟ ನಿಮಗೆ ಬೇಡ ಅಂತ. ಮತ್ತೀಗ ಏನು ಮಾಡೋದು? ಏನಿಲ್ಲ, ಒಂದು ಯಾವ್ದಾರ ಸರ ಗಿರ ಏನಾರ ಕೊಡ್ತೀನಿ, ಒತ್ತಿ ಇಟ್ಟು ತಗೋ ನಿನ್ನ ರೊಕ್ಕ. ನೀನು 1 ಲಕ್ಷ ರೂಪಾಯಿ ಬರೋದಿಲ್ಲ, ಒತ್ತಿ ಇಟ್ಟರು ನೋಡಂತಡಿ. ನಾನು ಎಲ್ಲಾರ ಬೇರೆ ಕಡೆ ಕೇಳ್ತೀನಿ, ತಂದು ಕೊಡ್ತೇನಂತ. ನೀ ತಲೆ ಕೆಡ್ಸ್ಕೊಬಿಡವಾ. ನನ್ನ ಕೆಲಸ ಬರಲಿ 2-3 ತಿಂಗಳದಾಗ ಅದನ್ನೆಲ್ಲ ಬಿಡಿಸ್ಕೊಟ್ಟು ಮತ್ತೆ ಸಣ್ಣ ಪುಟ್ಟ ಸಾಲ ಅಲ್ಲೇ ಇಲ್ಲೇ ಏನೇನದಾವಲ್ಲ ಎಲ್ಲ ಬಗೆಹರಿಸ್ಬಿಡ್ತೇನೆ. ನೀ ತಲೆನೇ ಕೆಡ್ಸ್ಕೊಬೇಡ. ಅದೇ ಬೇರೆ ನೋಡಪ್ಪ, ಈಗ ಮತ್ತೊಂದೇನಿಲ್ಲ. ನಿಂದೇನಾತಪ್ಪ? ಏನಾರ ರೊಕ್ಕ ಪಕ್ಕ ಬೇಕನ್ ಮತ್ತೆ ನಿಂದಕ್ಕೂ? ನಂದಕ್ಕೇನು ಬೇಡವಾ, ನಾನು ಆದಷ್ಟು ಚಲೋ ಓದಾಕತ್ತೇನೆ. ಮೆರಿಟ್ ಮ್ಯಾಗ ಚಲೋ ಎಲ್ಲಾರ ಪ್ರೀ ಸೀಟ್ ಸಿಗುವಂಗ ಓದ್ತೇನೆ. ತಲೆ ಕೆಡ್ಸ್ಕೊಬೇಡ. ಅಷ್ಟೊಂದು ಮಾಡಪ್ಪ, ಪುಣ್ಯ ಬರಲಿ ನನಗೆ. ಕೊಡ್ತೇನೆ ಅಂದಳ್ತೋ ನಿಮ್ಮವ್ವ. ಶಾಂತ, ನಾನ್ ನಿನಗಿಂತ ದೊಡ್ಡವ, ನೋಡಿದ್ರೆ ನಿನಗ ಚಸ್ಮಾ ಬಂದ್ಬಿಟ್ಟತ್ತಲ್ಲೇ. ಚಸ್ಮಾ ನನಗೆ ಬರ್ತದಂತ ಮಾಡಿದ್ದೆ.
ಚಸ್ಮಾಕ್ ಅದಕ್ಕೆ ಏನ್ ಸಂಬಂಧ ರೀ? ತಗ ಈಗೇನ್ರಿ ಮಕ್ಳು ಹುಟ್ಟಿ ಒಂದು 5-6 ವರ್ಷ ಆಗಿರ್ತೈತಿ, ತಡಕಿಂದ ಫೋನ್ ನೋಡಿ ಚಸ್ಮಾ ಬರಾಕತ್ತಾವ ತಾಗ. ನಮ್ಗಿನ್ನ ಈ ವಯಸ್ಸಕ್ಕರ ಬಂದಾಗ ಸುಮ್ ಕುಂದ್ರೆ ಏನಾಗೋದಿಲ್ಲ. ಚಸ್ಮಾ ತೆಗಿಯೋ ಮರಯ್ಯ, ನನಗೆ ಯಾವ್ದೋ ಬೇರೆ ಶಾಂತನ್ ಕೂಟ್ ಮಾತಾಡ್ದಂಗೆ ಆಗ್ತತಿ. ನಾನು ಶಾಂತನ್ ಕೂಟ್ ಮಾತಾಡ್ದಂಗೆ ಆಗೋಲ್ತ. ತಿಗಿ ಈಗ ಬರೋಬ್ಬರಿ ನೋಡು, ನಾ ಕಾಣತೇನಿಲ್ಲ. ಅಷ್ಟು ಕಣ್ ಕುಡ್ಡಯ್ಯ ಅಂತ ತಿಳ್ಕೊಂಡಿರಿನ? ಕಾಣಾತಿರ್ ತಗೋರಿ. ಅಲ್ಲ ರೀ, ಎಲ್ಲಿಂದ ಕೊಡ್ಲಿ ನಾನಾರ ಈಗ ಅಮೌಂಟ್? ಈ ತಿಂಗಳು ನನ್ನ ಕಡೆ ಅಮೌಂಟ್ ಇಲ್ಲ. ಅವ್ನ ಸ್ಕೂಲ್ ಕಾಲೇಜ್ ಫೀಸ್ ಕಟ್ಟಂದ ಅಲ್ಲಿ ಕಟ್ಟೆ ನಾನು. ಈ ಸಲ ಮನೆ ಕಂತ ನೀವೇ ಕಟ್ರಿ. ಏನದು ಹಗಲಿಂದ ಬಾಯೋ ಬಾಯಿ ಮಾಡೇ ಮಾಡ್ತಾರ. ಏನಪ್ಪ ಗಂಡ ಹೆಂಡತಿ ಮಾತುಕತೆ ಇರ್ಬೇಕು. ಏ ಆ ದೀಪ ಅದಾಳಲ್ಲ ಮೊನ್ನೆ, ಎಂತದ ಭಯ ಬರೋಲ್ದ ಪಾರ್ಲರ್. ಅಲ್ಲಿ ಹೋಗಿದ್ಲು. ಏನು ಅಲ್ಲಿ ರೊಕ್ಕ ಇಟ್ಟಿರ್ಬೇಕು. ಮತ್ತೆ ಇವು ಮೊದ್ಲು ಮನಿವು ಏನದಾವ್ ಮಾಡ್ಕೊಳ್ಳೋದು ಬಿಟ್ಟು ಇಂಥವ್ ರೊಕ್ಕ ಮಾಡ್ತಾವ. ಅತ್ತಿಯರ ನಿಮ್ಮನ್ನ ಅಷ್ಟಕ್ಕಿಂತ ಕೊಡ್ಲೇನ್ರಿ? ಏನ್ ಬೇಡವಾ, ಹೊಟ್ಟೆ ನಸ್ತಿಲ್ಲ, ಆಮೇಲೆ ಮಾಡ್ತಂತ. ಆತ್ರಿ ಅತ್ತಿಯರ. ಅತ್ತಿಯರ ಏನದ ಬಾಯಿ? ಏನೋ ನಂಗೆ ಗೊತ್ತಿಲ್ಲ, ನಾನು ಇಲ್ಲೇ ಕುಂತೇನಲ್ಲ. ಅದೇನ ಕಂತು ಲೋನು ಅನ್ನಕತ್ತಾರಲ್ಲ, ಅದ್ರದ್ದೇ ಏನಾರ ಇರ್ಬೇಕಪ್ಪ. ಓ ಹೌದನ್ರಿ? ಆತ್ ಬಿಡ್ರಿ. ಈಗ ಏನು ಮಾಡ್ಬೇಕಂತ ಒಂಥರ ನನಗೆ ಕಾಶಿ ರಾಮೇಶ್ವರ ಕೇದಾರನಾಥ ಹಿಂಗೆಲ್ಲ ಅಡ್ಡಾಡಿ ಜೀವನ ಕಳೆದು ಬಿಡ್ಬೇಕಂತ ಮಾಡಿ ನೋಡ್ರಿ. ರೀ ನಾವು ಕಾಶಿ ಯಾತ್ರೆಗಾರ ಹೋಗಿ ಬರ್ರಿ. ನಾನು ವಯಸ್ಸಾಗೈತಿ ಅಂತ ನನಗೂ ದಮ್ಮು ಕಾಶಿ ಯಾತ್ರೆಗೆ ಹೋಗೋದಷ್ಟು ಸುಲಭ ಬಂದ್ಲೆ. ಕರ್ಕೊಂಡು ಹೋಗ್ಬೇಕು ಯಾರೋ ಒಬ್ರು. ಏನು ಮಾಡೋದ್ರಿ, ಸಾಯಕ್ಕಿಂತ ಮುಂಚೆ ಕಾಶಿ ಯಾತ್ರೆ ಮಾಡಿಬಿಟ್ಟಿದ್ರ ಜಲಮ ಪಾವನಕ್ಕಿತ್ತಪ್ಪ. ಏನು ಮಾಡ್ಬೇಕು, ಹೋಗಕ್ಕಾಕತ್ತೇ ಇಲ್ಲ. ಕೇಳೇನ ಆ ಮಗನಾರ ಈ ಮಗನಾರ? ಕೇಳಿ ನೋಡು ಏನಂತಾರ. ನನಗನ್ಸ್ತತಿ ಬ್ಯಾಡ ಅಂತಾರ. ಕೇಳಿ ನಿನ್ನ ಮನಸ್ಸು, ನಿನಗೂ ನಿನ್ನ ಮಕ್ಕಳು ಹೆಂಗದಾರ ಅಂತ ಗೊತ್ತಾಗಲಿ. ಹಂಗಂತೀರ? ಕೊಡ್ತಾರ್ರಿ ಇಬ್ಬರದಾಗ ಒಬ್ರು ಯಾರ ರೊಕ್ಕ ಕೊಡ್ತಾರ. ಕೇಳು. ಹರ್ಷ, ಏ ಹರ್ಷ. ಅತ್ತಿಯರ ಅವ್ರಿರ್ರಿ ಹೊಲಕ್ಕೆ ಹೋಗ್ಯಾರ. ಏನ್ರ ಬೇಕನ್ರಿ? ಏನಿಲ್ಲವಾ, ನಿನ್ನ ಗಂಡ ಬಂದ್ರೆ ಒಂಚೂರು ಹೇಳ. ಅಂದ್ರೆ ವಯಸ್ಸೊಂದು ಆಗೈತವ, ಇನ್ನೇನು ಮಾಡೋದು, ಅದು ಕಾಶಿ ಯಾತ್ರೆಗಾರ ಹೋಗೋಣ ಅಂತ ಅಷ್ಟೆ. ನಿಮ್ಮ ಮಾವನ ಕಾಶಿ ಯಾತ್ರೆ ಮಾಡ್ಬೇಕನ್ನಕತ್ತಿದ್ರೆ ಕೇದಾರ ಬದ್ರಿ ಏನ ಭಾಳ ನೋಡ್ತಕ್ಕದ್ದೈತಂತೆ. ಅಲ್ಲಿ ಕೇದಾರನಾಥಕ್ಕೆ ಹೋದ್ರೆ ಸಾಕ್ಷಾತ್ ಪರಮೇಶ್ವರ ಆ ಪರಮಾತ್ಮನ ಕಡೆ ಹೋದಂಗಂತವ. ಎಲ್ಲಿ ಏನು ಮುಕ್ತಿನ ಸಿಕ್ಕಬಿಡ್ತದಂತ. ಅದಕ್ಕೆ ಇನ್ನು ನಮ್ಮ ಜೀವನದಾಗಾರ ಏನೈತವ, ನೀವು ಗಂಡ ಹೆಂಡತಿ ಮಕ್ಕಳು ಚಂದದಿರಿ, ಅವರು ಗಂಡ ಹೆಂಡತಿ ಮಕ್ಕಳು ಚಂದದಿರಿ. ಇನ್ನು ನಮ್ದಾರ ಏನಾಯ್ತವ? ಅದಕ್ಕೆ ಅದೊಂದು ಮುಕ್ತಿ ಮಾರ್ಗದ ಕಡೆ ಯಾರು ಹೋಗಿಬಿಡೋಣ ಅಂತ. ನಿನ್ನ ಗಂಡ ಬಂದ್ರು ಅಂದಿಟ್ಟು ಹೇಳವ, ಹೋಗ್ತೇವೆ ನಾವು. ಹಂಗೆ ಯಾಕೆ ಮಾತಾಡ್ತೀರಿ ಅತ್ತೀರ? ಇರ್ರಿ ಮನೆ ಹಿರೇ ಮನುಷ್ಯರ, ನಿಮ್ಮನ್ನು ಅಲ್ಲಿ ಕಳಿಸಿ ನಾವಾರ ಮಾಡೋದೇನೈತಿ? ಇರಲಿ ಬಂದ್ರೆ ಹೇಳ, ನಾವು ನೋಡ್ಬೇಕಲ್ಲವ. ಮತ್ತು ಪರಮಾತ್ಮನ ಸೇವೆ ಯಾವಾಗ ಮಾಡೋದು, ದರ್ಶನ ಯಾವಾಗ ಮಾಡೋದು? ಇವತ್ತಿನ ಮಠನ ಮನೆ ಮಠ ಸಂಸಾರ ಅಂತ ಆಗಿ ಗೊತ್ತಾ? ಇನ್ನಾರ ಒಂಚೂರು ದೇವ್ರ ದರ್ಶನ ಮಾಡೋಣ ಅಂತ. ಆತ್ರಿ ಅತ್ತೀರ, ಹೇಳ್ತೀನಿ ತೋರಿ ಇವ್ರು ಬರಲಿ. ಸರಿ, ಯಾಕೈತಾಗ ಮಾತಾಡೋ ಹೊತ್ನಾಗ ಜಗ್ಗದ ಮಾತಾಕತ್ತಿ ಬಿಟ್ಟತ್ತಪ್ಪ. ದೇವ್ರ ಎಲ್ಲಿ ಸಾಯ್ತೇನೆ ನಾನು ಸಾಕತ್ತಿ ಬಿಟ್ಟತಿ. ಇವ ದೇವ್ರ ಕರ್ಕೊಂಡ್ರೆ ಪರಮಾತ್ಮ ಪಟ್ಟಂತ ಕರ್ಕೋಬೇಕಪ್ಪ. ಯಪ್ಪ ಕುಂತಲ್ಲೇ ಹಿಂಗಾಗಿ ತೊಳಿಸಿ ಬಳಸಿ ಇನ್ನೊಬ್ರ ಕಡೆ ಜಟ್ ಅನಿಸಿ ಸಾಯ್ಬಾರ್ದು ನೋಡ್ರಿ. ಶಾಂತ, ಇದ ಫಸ್ಟ್ ನೀ ಇನ್ನೇನು ನನ್ನ ಇದ್ರಿಗೆ ಹಿಂಗೆ ಮಾತಾಡ. ನೀ ಇಲ್ದೇ ಇರು ಈ ಮನಿ ಮಠ ಈ ಜಗತ್ತು ಬ್ಯಾಡ್ಲೆ ನನಗೆ. ನಾ ಸತ್ತಿಂದ ಏನಾರ ಮಾಡ್ಕೊನಿ. ನೀ ಇರು ಮಠನು ನೀ ನನ್ನ ಇದ್ರಿಗೆ ಇರ್ಬೇಕಟ್ಟೆ. ಹೇಳಿದೆ ರೀ ಅಷ್ಟೇ, ಸಾಯ್ತೇನೆ ಅಂದೇನ. ಹೇಳಕ್ಕೂ ಹೋಗ್ಬೇಡ ಅಂತ ಅಷ್ಟೆ. ನಿನಗಿಂತ ಎತ್ತಾಗ 10 ವರ್ಷ ದೊಡ್ಡವ ನಾನು. ನಾನೇ ಇಷ್ಟು ಗಟ್ಟಿಯಾಗಿ ಮಾತಾಡ್ತೀನಿ, ನಿನಗೇನಾಗೈತಿ? ಇರ್ಲಿ ಯಪ್ಪ ನನಗೊಂದು ಬೈಕ್ ಕೊಡ್ಸ್ಪ. ಯಾಕೆ ಶೋಕಿ ಮಾಡಕ್ಕೆ ಹೋಕಿನ ಸಾಲಿಗೆ? ನೀನೇನ ಓದಾಕ್ ಹೊಂಟಿಯ? ಯಪ್ಪ ನಮ್ಮ ದೋಸ್ತರು ಭಾಳ ಮಂದಿ ಬೈಕ್ ತೊಗೊಂಬರ್ತಾರಪ್ಪ. ಅವ್ರು ತರ್ವಲ್ರಾಕ, ಅವ್ರ ಮನ್ಯಾಗ ಗಿಡಗಣ್ಣಿ ಇಟ್ಟಾರ, ತರ್ತಾರ. ನೋಡ ನಮ್ಮ ಮನ್ಯಾಗ ಕೊಡ್ಸುದಿಲ್ಲ ಅಂತ ಹೇಳಿ ಯಾವಾರ ಕೇಳಿದ್ರ ಅಂತಿಮಿಕ್ಕಿ ಇಲ್ಲೋಡ. ಹುಚ್ಚಡ್ಸಿ ಮಗನ ಹೇಳ್ತಾನೆ ಕೇಳಿ, ನನಗೆ ಚಂದಾಗಿ ಓದಿ ಪಾಸ್ ಆದಿ ಸೆಕೆಂಡ್ ಇಯರ್ ಮುಗೀತು, ಅವಾಗ ಬೇಕಾದ್ರೆ ಯೋಚನೆ ಮಾಡ್ತೀನಿ. ಈಗಂತೂ ನಾ ಕೊಡೋದಿಲ್ಲ. ಈ ವರ್ಷ ಸೆಕೆಂಡ್ ಇಯರ್ ಪಾಸ್ ಆಗಿಂದ ಕೊಡಿಸ್ತಿ ಹಂಗಾರ? ಅವಾಗ ಬೇಕಾದ್ರೆ ಕೊಡಿಸ್ತೇನೆ, ಈಗ ಮಾತ್ರ ಕೊಡಿಸೋದಿಲ್ಲ ನನ್ನ ಗಾಡಿನ. ಓದೋದ್ ಕಡೆ ಲಕ್ಷ ಕೊಡ್ಬೇಕಂತ ಗಾಡಿ ತೊಗೊಂಡು ಮುಕ್ಕಳಾಗಿ ಇಟ್ಕೊಂಡು ಊರು ಅಡ್ಡಾಡ್ಬೇಕಂತ ಮಾಡಿಯ? ಇಲ್ಲಪ್ಪ, ನಾನೇನು ಹಂಗಿದು ಮಾಡಂಗಿಲ್ಲ. ಮಾಡ್ತಿ ಬಿಡ್ತಿ ಅದು ಬೇಡದ ಪ್ರಶ್ನೆ. ಈ ಗಾಡಿ ಏನು ಕೊಡ್ಸೋದಿಲ್ಲ. ಒಂದು ಈ ವರ್ಷ ಮುಗಿಲಿ ಸೆಕೆಂಡ್ ಇಯರ್. ಕಾಲೇಜಿಗೆ ಏನಾರ ದೂರ ಬಾರ ಸಾಲಿಗೆ ಹೊಂಟಿ ಕಾಲೇಜಿಗೆ ಅಂದ್ರೆ ಆವಾಗ ಬೇಕಾದ್ರೆ ನೋಡ್ತೀನಿ. ಅದು ಊರು ಬಿಟ್ಟು ಒಯ್ಯಂಗಿಲ್ಲ, ಊರಾಗಟ್ಟ ಅಡ್ಡಾಡ್ಬೇಕು. ಕಾಲೇಜಿಗೆ ಒಯ್ಯಂಗಿಲ್ಲ, ಬಸ್ಸಿಗೆ ಹೋಗಿ ಬಸ್ಸಿಗೆ ಬರ್ಬೇಕು. ಯಪ್ಪ ನಾವು ಕೇಳ್ತೇನೆ ತಗೋ. ಓದೋದು ಕಡೆ ಲಕ್ಷ ಕೊಡ. ಬೈಕ್ ತಗೊಂಡೆ, ಗಾಡಿ ತೊಗೊಂಡೆ, ಮುಕ್ಕಳಾಗಿ ಇಟ್ಕೊಂಡೆ ಮಾಡಬೇಡಿದನ. ಅಲ್ಲಿ ನೋಡಲ್ ಗಿರ್ಜಕ್ಕಾರ ಮಕ್ಳು 3 ಮಂದಿ ಅಟ್ಟು ಚಂದ ಓದಿದ್ವು, ಅಟ್ಟು ಚಂದ ಪಾಸ್ ಆಗಿ ಅಟ್ಟು ಚಂದ ಇದು ಮಾಡಕತ್ತಾರ ಅವ್ರು. ಹೌದ ನಂಗೆ ದೊಡ್ಡವ್ ಕೆಲಸ ಸಿಗು ಹೊತ್ತಾತೀಗ. ಇವತ್ತಿನ ಮಟನು ಗಾಡಿ ತೊಗೊಂಡಿಲ್ಲವ. ಯಾಕೆ ತೊಗೊಂಡಿಲ್ಲ? ಅವ್ರಪ್ಪ ಅವರು ಕೊಡ್ಸಿಲ್ಲ ಅವ್ರು, ಗೊತ್ತನ?
ಅವ ಫೋನ್ ಬೇಕಂತ ಭಾಳ ಇದು ಮಾಡಿದ್ದಕ್ಕೆ ಫೋನ್ ಒಂದು ಕೊಡ್ಸ್ಯಾರ ಓದೋದ್ರ ಸಲುವಾಗಿ ಇರ್ಲಿ ಅಂತೇಳಿ ಏನು ಈ ಗಾಡಿ ಪಾಡಿ ಅವ್ರು ತೊಗೊಂಡಾರನ ಹೆಂಗೆ ದುಡ್ಡು ತನ್ನ ಕಾಲ್ ಮೇಲೆ ತಾನು ನಿಂದಿರ್ಬೇಕಂತ ತೀರ್ಮಾನ ಮಾಡ್ಯಾರಿಲ್ಲ ಹಂಗೆ ನೀನು ಓದಿ ದುಡ್ದು ನಿನ್ನ ಸಂಪಾದನೆ ಒಳಗೆ ನೀನ ತಗೋ ಮಗನ. ಆತು ಯವ್ವ, ಅಂಗಡಿಗೆ ಹೋಗ್ಬರ್ತಾನೆ. ಏನು ಅಂಗಡಿಗೆ ಹೋಗ್ಬರ್ತಾನೆ. ಗಾಡ್ಯಾ? ಗಾಡಿಯಲ್ಲಿ ಬೇ ಅಂಗಡಿಗೆ ಹೋಗ್ಬರ್ತಾನೆ. ಹೋಗಿ ಬಾ. ನೀ ಯಾಕೆ ಇಲ್ಲಿ ಕುಂತಿ ಬೇ? ಮಕ್ಕೋಬೇಕಿಲ್ಲ? ಎಳ್ಳಕ್ಕೆ ಕುಂದ್ರಾಕ್ ಶಕ್ತಿ ಇಲ್ಲ ನಿಮ್ಮ ಅವನ. ಇಲ್ಲಿ ಬಂದು ಕುಂತಿ ಈಗ ಮತ್ತೆ ಎದಕ್ಕಾರ ಹೇಳ್ಬೇಕಂದ್ರೆ ಮತ್ತೊಬ್ರು ಬೇಕಾಕತಿ. ಆಕಿ ನೋಡಿದ್ರೆ ಬ್ಯಾಂಕಿಗೆ ಹೋಗ್ಯಾಳ. ಈಗ ಮನ್ಯಾಗೂ ಯಾರು ಇಲ್ಲ. ಒಬ್ಬಾಕಿ ಏನು ಮಾಡ್ತಿ ಇಲ್ಲಿ ಕುಂತ? ಮನಗಿ ಶೋಲೇನಲ್ಲೇ? ಬೇಡ, ಕಟ್ಟಿ ಮೇಲೆ ಕುಂದಿರ್ತೇನಿ ನಾನ, ಎದ್ದೇಳ್ತೇನಿ, ನೀ ಹೋಗು. ಆತ ಬರ್ಲ್ಯಾ? ಆತ ಇನ್ನೊಂದಿಷ್ಟು ದಿನ ಬಿಡ್ತಾಳ ತಗೋ ಕೆಲ್ಸನ. ಏನ ಒಂದೊಂದು ಕೇಳ್ತಾವ ಒಂದೊಂದು ಕೇಳುದಿಲ್ಲ. ಆತ್ ತಗೋಬೇ. ಯಾರು ದುಡಿದ ಒಂದು ಬರ ಅಂದ್ರೆ ರೊಕ್ಕದಿಂದ ಓಡ್ತಾವ. ಹಂಗ ಇಲ್ಲಿ ಮನ್ಯಾಗ ವಯಸ್ಸಾಗಿರೋ ಮುದುಕಿ ಹಂಗ ಕುಂತು ನಡಗಬೇಕು. ಅಪ್ಪ ದೇವ್ರ, ಸಾಕಾಗೈತು ನನಗಂತರು. ದೇವ್ರ ಪರಮಾತ್ಮ ಕರ್ಕೊಂಡ್ರೆ ಬೇಷಾಕತಿ.